1 ವರ್ಷದೊಳಗಡೆ ಇರುವ ಪಾಪು, ಅದರ ಅಪ್ಪ ಅಮ್ಮ ಹಾಗೂ ಅದರ ಅಣ್ಣ ಅಥವಾ ಅಕ್ಕ ಜೊತೆಗೆ ಹೊಸದಾಗಿ ಮದುವೆಯಾಗಿರುವ ದಂಪತಿಗಳು ಯಾವುದೇ ಪ್ರೀ ಬುಕಿಂಗ್ ಇಲ್ಲದೆ ದುಡ್ಡು ಕಟ್ಟದೆ ನೇರವಾಗಿ 2 ಗಂಟೆಯಲ್ಲಿ ದರ್ಶನ ಮುಗಿಸುವ ಸೌಭಾಗ್ಯವನ್ನು ತಿರುಮಲ ದೇವಾಲಯವು ನಮಗೆ ಅವಕಾಶ ಮಾಡಿಕೊಟ್ಟಿದೆ. ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಾತ್ರ ಅವಕಾಶವಿದೆ, ಇದೆಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ, ಕೊನೆ ತನಕ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ತಿರುಪತಿ ಜರ್ನಿನ ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬನ್ನಿ. ಅದಾದ್ಮೇಲೆ ಈ ವಿಡಿಯೋ ನೋಡಿ. ನಿಮ್ಮ ಮನೇಲಿ 1 ವರ್ಷದೊಳಗಡೆ ಪಾಪು ಇದ್ದು ನೀವು ತಿರುಪತಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಕರೆಕ್ಟ್ ಆದ ಸಮಯ. ನೀವು ಈ ಚಾನ್ಸ್ ನ ಮಿಸ್ ಮಾಡ್ಕೊಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಮದುವೆ ಆಗಿದ್ದೀರಾ ಅವರು ಕೂಡ ಇದನ್ನ ಮಿಸ್ ಮಾಡ್ಕೊಬೇಡಿ. ಮೊದಲನೆಯದಾಗಿ ತಂದೆ ತಾಯಿ ಹಾಗೂ ಪಾಪು ಇವರಿಗೆ ದರ್ಶನಕ್ಕೆ ಹೋಗಲು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಫಸ್ಟ್ ಹೇಳ್ತೀನಿ. ಹಾಗಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು? ತಂದೆ ತಾಯಿಯ ಒರಿಜಿನಲ್ ಆಧಾರ್ ಕಾರ್ಡ್, ಪಾಪುವಿನ ಒರಿಜಿನಲ್ ಆಧಾರ್ ಕಾರ್ಡ್ ಅಥವಾ ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮ್ಮರಿ. ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ತಗೊಂಡ್ ಹೋಗ್ಬೋದು. ಆದ್ರೆ ಜೆರಾಕ್ಸ್ ಅಲ್ಲಿ QR ಕೋಡ್ ಇರುತ್ತಲ್ಲ ಆಧಾರ್ ಕಾರ್ಡ್, ಅದೇನಾದ್ರೂ ರೀಡ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಕಳಿಸ್ತಾರೆ. ಇದ್ರ ಬದಲು ನೀವು ಒರಿಜಿನಲ್ ತಗೊಂಡ್ ಹೋಗೋದೇ ಬೆಸ್ಟ್. ಹಾಗೆ ನಿಮ್ ಪಾಪುಗೆ ಅಣ್ಣನೋ ಅಥವಾ ಅಕ್ಕನೋ ಇದ್ರೆ ಆ ಪಾಪು 12 ವರ್ಷದೊಳಗಡೆ ಇದ್ರೆ ಆ ಪಾಪುವಿನ ಆಧಾರ್ ಕೂಡ ತಗೊಂಡ್ ಹೋಗ್ಬೇಕು. ನಿಮ್ ಜೊತೆ ಯಾವುದೇ ತಂದೆ ತಾಯಿ ಆಗ್ಲಿ ಅಥವಾ ಬೇರೆ ಯಾರನ್ನು ಅಲೋ ಮಾಡೋದಿಲ್ಲ. ನಿಮಗೆ ಎಂಟ್ರಿ ಎಷ್ಟು ಗಂಟೆಗೆ ಇರುತ್ತೆ ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಇರುತ್ತೆ. 12 ಗಂಟೆ ಒಳಗಡೆ ಹೋದ್ರೆ ಎಂಟ್ರಿ ಇರೋದಿಲ್ಲ. ನೀವು ಸುಪದಂ ಗೇಟ್ ಅಂತ ಇರುತ್ತೆ, ಅಲ್ಲಿಂದ ನೀವು ಎಂಟ್ರಿ ತಗೋಬೇಕಾಗುತ್ತೆ. ಬೇರೆ ಬೇರೆ ಗೇಟ್ಸ್ ಇರುತ್ತೆ, ಅಲ್ಲಿ ಎಂಟ್ರಿ ಇರೋದಿಲ್ಲ. ನೀವು ನೇರವಾಗಿ ಹೋಗಿ ಸುಪದಂ ಎಂಟ್ರಿ ಗೇಟ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಪಾಪುದು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ ಎಂಟ್ರಿ ಕೊಡ್ಬೋದು. ಯಾವುದೇ ಪ್ರೀ ಬುಕಿಂಗ್ಸ್ ಆಗ್ಲಿ, ಯಾವುದೇ ಪೇಮೆಂಟ್ ಆಗ್ಲಿ ಏನು ಮಾಡೋ ಹಂಗಿಲ್ಲ. ಇನ್ಸ್ಟಂಟ್ ದರ್ಶನ ಆಗುತ್ತೆ. 2 ಗಂಟೆ ಒಳಗಡೆ ಆಗುತ್ತೆ ಅಂತ ಹೇಳ್ತಾರೆ. ಕ್ರೌಡ್ ಕಡಿಮೆ ಇದ್ರೆ 20 to 50 ಮಿನಿಟ್ಸ್ ಒಳಗಡೆನೆ ಆಗೋಗುತ್ತೆ. ನಾರ್ಮಲ್ ಕ್ರೌಡ್ ಇದ್ರೆ 1 to 1.5 ಅವರ್ ಅಲ್ಲಿ ಆಗೋಗುತ್ತೆ. ಮ್ಯಾಕ್ಸಿಮಮ್ 2 ಅವರ್ಸ್. ಈ ಇನ್ಫಾಂಟ್ ದರ್ಶನ ಒಂದು ಸಲ ನೀವು ದರ್ಶನ ಪಡೆದ್ರೆ ನೆಕ್ಸ್ಟ್ ದರ್ಶನ 3 ತಿಂಗಳಾದ್ಮೇಲೆನೆ ಅವಕಾಶ ಸಿಗೋದು. ಹಾಗೆ ಅಲ್ಲಿ ಏನೇನ್ ಅಲೋ ಇಲ್ಲ ಅಂತ ಹೇಳ್ತೀನಿ, ಅದನ್ನ ನೀವು ಕ್ಯಾರಿ ಮಾಡೋ ಹಂಗಿಲ್ಲ. ಅಂದ್ರೆ ದರ್ಶನದ ವೇಳೆಯಲ್ಲಿ ನೀವು ಹೋಗಿ ಕ್ಯೂ ನಿಲ್ತಿರಲ್ವಾ, ಅಲ್ಲಿ ಮೊಬೈಲ್, ಕ್ಯಾಮರಾಸ್, ಡ್ರೋನ್, ಸ್ಮಾರ್ಟ್ ವಾಚಸ್, ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆಲ್ಲ ಅಲೋ ಇರಲ್ಲ. ನಿಮ್ ಪಾಪುನ ನೀವು ಹೋಲ್ಡ್ ಮಾಡೋದಕ್ಕೋಸ್ಕರ ಕ್ಯಾರಿ ಬ್ಯಾಗ್ ಬರುತ್ತಲ್ಲ ಅದನ್ನ ನೀವು ತಗೊಂಡ್ ಹೋಗ್ಬೋದು. ಬಟ್ ಸ್ಟ್ರೋಲರ್ ಎಲ್ಲ ತಗೊಂಡ್ ಹೋಗಂಗಿಲ್ಲ. ಮುಂದೆ ನಾವು ಹೆಗ್ಲಿ ಹಾಕೊಂಡು ಬ್ಯಾಗ್ ಹಾಕೋತೀವಲ್ಲ ಪಾಪುನ, ಅದನ್ನ ತಗೊಂಡ್ ಹೋಗ್ಬೋದು. ನಮ್ಗೆ ಈ ವಿಷಯ ಯಾರು ಹೇಳಿರ್ಲಿಲ್ಲ, ಹಂಗೆ ಎತ್ಕೊಂಡ್ ಹೋಗಿದ್ವಿ. ಸ್ವಲ್ಪ ಕಷ್ಟ ಆಗುತ್ತೆ. ಕ್ಯಾರಿ ಬ್ಯಾಗ್ ತಗೊಂಡ್ ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ. ದರ್ಶನಕ್ಕೆ ಹೋಗೋಕು ಮುಂಚೆ ಪಾಪುಗೆ ಫೀಡ್ ಮಾಡಿ ಕರ್ಕೊಂಡೋಗಿ, ಅದರಿಂದ ಪಾಪು ಆರಾಮಾಗಿ ದರ್ಶನ ಮಾಡ್ಬೋದು. ಹಾಗೆ ಪಾಪುಗೆ ಫೀಡಿಂಗ್ ಬಾಟಲ್ನು ತಗೊಂಡ್ ಹೋಗ್ಬೋದು. ನಿಮ್ಗೂ ಕೂಡ ವಾಟರ್ ಬಾಟಲ್, ಸ್ನಾಕ್ಸ್ ಲೈಕ್ ಚಕ್ಲಿ, ಬಿಸ್ಕೆಟ್ ಈ ತರ ತಗೊಂಡ್ ಹೋಗ್ಬೋದು. ಚಿಕ್ಕ ಬ್ಯಾಗ್ ಕೂಡ ಕ್ಯಾರಿ ಮಾಡ್ಬೋದು. ಅದನ್ನು ಕೂಡ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ. ದರ್ಶನ ಮುಗ್ದಿದ ತಕ್ಷಣ ವಾಪಸ್ ಬಂದು ನಿಮ್ ಫೋನ್ಸ್ ಎಲ್ಲ ಟೆಂಪಲ್ ಸರೌಂಡಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಟೆಂಪಲ್ ಒಳಗಡೆ ಯೂಸ್ ಮಾಡೋ ಹಾಗಿಲ್ಲ ಅಷ್ಟೇ. ನೀವೇನಾದ್ರೂ ಓನ್ ವೆಹಿಕಲ್ಸ್ ಅಲ್ಲಿ ಬಂದಿಲ್ಲ ಅಂತ ಅಂದ್ರೆ ನೀವು ದರ್ಶನಕ್ಕೆ ನಿಲ್ಲೋಕು ಮುಂಚೆ ಗೇಟ್ ಇರುತ್ತಲ್ಲ, ಅಲ್ಲಿ ಕೌಂಟರ್ಸ್ ಗಳಿರುತ್ತೆ, ಅಲ್ಲಿ ಕೊಟ್ಬಿಟ್ಟು ದರ್ಶನ ಮುಗಿಸಿ ವಾಪಸ್ ಬಂದಿಸ್ಕೊಬಹುದು. ಸ್ಲಿಪ್ಪರ್ಸ್ ಆಗ್ಲಿ, ಬ್ಯಾಗ್ಸ್ ಆಗ್ಲಿ, ಫೋನ್ಸ್ ಆಗ್ಲಿ ಎಲ್ಲ ಸೇಫ್ ಆಗಿರುತ್ತೆ. ನೀವು ಎಲ್ಲಿ ಯಾವ ಕಡೆ ಹೋಗಿ ಸುಪದಂ ಗೇಟ್ ನ ಹುಡುಕ್ಬೇಕು ಅಂತ ನಾನು ಹೇಳ್ತೀನಿ. ನೀವು ತಿರುಮಲೆಗೆ ಹೋಗಿದ ತಕ್ಷಣ ಮ್ಯಾಪ್ ಅಲ್ಲಿ ಸುಪದಂ ಅಂತ ಟೈಪ್ ಮಾಡಿ, ಸುಪತಂ ಅಂತ ಟೈಪ್ ಮಾಡಿ, ಅದು ತೋರಿಸುತ್ತೆ. ನೀವು ಅಲ್ಲಿ ಹೋಗಿ ಮೆಟ್ಲು ಹತ್ಕೊಂಡು ಇಳಿಬೇಕು. ನೆಕ್ಸ್ಟ್ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲೆಲ್ಲ ಕೌಂಟರ್ಸ್ ಕಾಣುತ್ತೆ. ನಿಮ್ ವಸ್ತುಗಳು ಏನಿರುತ್ತೆ, ಸ್ಲಿಪ್ಪರ್ಸ್ ಆಗ್ಲಿ, ಮೊಬೈಲ್ಸ್ ಆಗ್ಲಿ, ಅಲ್ಲಿ ಕೊಟ್ಬಿಟ್ಟು ನೀವು ದರ್ಶನಕ್ಕೆ ಎಂಟ್ರಿ ಕೊಡ್ಬೋದು. ಹಾಗೆ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಸುಪದಂ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಮೇನ್ ಗೇಟ್ ಏನಿದೆ ಅಲ್ಲಿ ಎಂಟ್ರಿ ಇರೋದಿಲ್ಲ. ಇಲ್ಲಿ ಪಕ್ಕದಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದ್ ಚಿಕ್ಕದು ಗೇಟ್, ಅಲ್ಲಿಂದ ನಿಮ್ಗೆ ಎಂಟ್ರಿ ಇರುತ್ತೆ. ಎಂಟ್ರಿ ಮತ್ತೆ ಎಕ್ಸಿಟ್ ಅದೇ ಆಗಿರುತ್ತೆ. ನೀವು ಯಾವ ಕಡೆ ಬೇಕಿದ್ರು ಎಕ್ಸಿಟ್ ಆಗ್ಬೋದು. ಬಟ್ ಎಂಟ್ರಿಗೆ ಇದು ತುಂಬಾ ಹತ್ರ ದಾರಿ ಇದು. ಈ ಮೆಟ್ಲುಗಳನ್ನ ಇಳಿದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮ್ದು ಎಂಟ್ರಿ ಮೇನ್ ಗೇಟ್ ಅಲ್ಲಿ ಇರುತ್ತೆ. ಅಲ್ಲಿ ಒಂದ್ಸಲ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಅದಾದ್ಮೇಲೆ ಇನ್ನೊಂದ್ ರೌಂಡ್ ಚೆಕಿಂಗ್ ಇರುತ್ತೆ. ಅಲ್ಲಿ ನಿಮ್ ಆಧಾರ್ ಕಾರ್ಡ್ QR ಕೋಡ್ ಇರುತ್ತಲ್ವಾ, ಅದನ್ನ ಸ್ಕ್ಯಾನ್ ಮಾಡ್ತಾರೆ. ಅದು ಸ್ಕ್ಯಾನ್ ಆದ್ರೂ ಮಾತ್ರ ಒಳಗಡೆ ಬಿಡೋದು. ಅದರಿಂದ ನಾನು ಒರಿಜಿನಲ್ ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ನಿಮ್ಗೆ ಒಂದು ರಿಸಿಪ್ಟ್ ಅನ್ನ ಕೊಡ್ತಾರೆ. ಅದನ್ನ ಲಡ್ಡು ಕೌಂಟರ್ಗೆ ತಗೊಂಡೋಗಿ ಕೊಟ್ರೆ ಚಿಕ್ಕ ಚಿಕ್ಕ 2 ಲಡ್ಡುನ ಫ್ರೀ ಆಗಿ ಕೊಡ್ತಾರೆ. ನಿಮ್ಗೆ ದರ್ಶನ ಆದಾಗ್ಲೂನು ಒಂದೊಂದು ಕೊಟ್ಟಿರ್ತಾರೆ. ಇದಲ್ಲದೆ 2 ಎಕ್ಸ್ಟ್ರಾ ಫ್ರೀ ಆಗಿ ಕೊಡ್ತಾರೆ. ಸೊ ಇದಾಗಿತ್ತು ಇನ್ಫೆಂಟ್ಸ್ ದರ್ಶನ.
ಅಂದ್ರೆ 1 ವರ್ಷದೊಳಗಡೆ ಇರುವಂತ ಮಕ್ಕಳ ದರ್ಶನ ಡೀಟೇಲ್ಸ್. ಸೊ ಇವಾಗ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರಿಗೂನು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋಣ ಅಲ್ವಾ. ದಂಪತಿಗಳ ಡಾಕ್ಯುಮೆಂಟ್ಸ್ ಏನೇನ್ ಬೇಕು: ನಿಮ್ಮ ಮದುವೆಯ ವೆಡ್ಡಿಂಗ್ ಕಾರ್ಡ್, ನಿಮ್ಮ ಮದುವೆಯ 2-3 ಫೋಟೋಸ್, ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ಸ್ ಅಥವಾ ಯಾವುದೇ ಗವರ್ಮೆಂಟ್ ID ತಗೊಂಡು ಹೋಗ್ಬೇಕು. ಹಾಗೆ ನಿಮ್ ಮದುವೆ ಆಗಿ 7 ದಿನ ಒಳಗಡೆನೆ ಹೋಗ್ಬೇಕು. 7 ದಿನ ಮೇಲಾಗಿದ್ರೆ ಎಂಟ್ರಿ ಇರೋದಿಲ್ಲ. ಟೈಮಿಂಗ್ಸ್ ಬಂದು ಇನ್ಫಂಟ್ಗೆ ಏನ್ ಹೇಳಿದೆ ಅದೇ ಟೈಮಿಂಗ್ಸ್, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆ ಅಥವಾ 6 ಗಂಟೆ ತನಕ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀವು CRO ಜನರಲ್ ಅಂತ ಒಂದು ಆಫೀಸ್ ಇದೆ, ಅದರ ಆಪೋಸಿಟ್ ಇರುವಂತ ಆಫೀಸ್ಗೆ ನೋಂದಾಯಿಸ್ಕೊಬೇಕು. ಅದಾದ್ಮೇಲೆ ನಿಮ್ಗೆ ಅವತ್ತೇನೆ ಎಂಟ್ರಿ ಭಾಗ್ಯ ಇದ್ರೆ ನಿಮ್ಗೆ ಅವಾಗ್ಲೇನೆ ಎಂಟ್ರಿ ಕೊಡಕ್ ಹೇಳ್ತಾರೆ. ಅಥವಾ ಅವತ್ತು 20 ದಂಪತಿಗಳ ದರ್ಶನ ಮುಗಿದಿದ್ರೆ ನಿಮಗೆ ನೆಕ್ಸ್ಟ್ ಡೇಗೆ ಕೊಡ್ತಾರೆ. ಅವತ್ತು ನೀವು ದೇವ್ರ ದರ್ಶನವನ್ನು ಪಡಿಬಹುದು. ದಿನದಲ್ಲಿ ಮೊದಲು ಬರುವ 20 ದಂಪತಿಗಳಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ದಾರೆ. ಆದ್ರೆ ಪ್ರತಿದಿನ 20 ದಂಪತಿಗಳು ಬರುವುದು ಅನುಮಾನ ನನಗೆ. ಇದು ಕಂಪ್ಲೀಟ್ ಆಗಿ ಫ್ರೀ ದರ್ಶನ ಆಗಿರುತ್ತೆ. ಆತರ ಎಲ್ಲೋ ಒಮ್ಮೆ ಕೇಳಿದ್ದೆ, ಒಬ್ಬೊಬ್ಬರಿಗೆ 1,000 ತಗೊಳ್ತಾರೆ ಅಂತ. ಯಾವುದಕ್ಕೂ ನೀವು ಕ್ಯಾಶ್ ಅನ್ನ ಇಟ್ಕೊಂಡು ಹೋಗಿರಿ. ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಎಷ್ಟೋ ಲಕ್ಷಾಂತರ ಜನ 3 ತಿಂಗಳು ಮುಂಚೆನೆ ದುಡ್ಡು ಕೊಟ್ಟು ಬುಕಿಂಗ್ ಮಾಡ್ಕೊಂಡು ಬಂದು 6 ಗಂಟೆ 9 ಗಂಟೆ 12 ಗಂಟೆ ನಿಂತ್ಕೊಂಡು ದರ್ಶನ ಮಾಡಿ ಹೋಗ್ತಾರೆ. ಅಂತದ್ರಲ್ಲಿ ನಾವ್ಯಾಕೆ ಸದುಪಯೋಗ ಮಾಡ್ಕೊಬಾರ್ದು? ನಾವಂತೂ ನನ್ನ ಪಾಪುನ 11 ತಿಂಗಳು ಪಾಪುನ ಕರ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಗೆ 1.5 ಗಂಟೆಯಲ್ಲಿ ದರ್ಶನ ಭಾಗ್ಯ ಸಿಕ್ತು. ಇನ್ನು ಕೆಲವು ಜನ ಹೇಳೋದ್ ಕೇಳಿದೀನಿ, ನಮ್ಗೆ 20 ನಿಮಿಷದಲ್ಲಿ 30 ನಿಮಿಷದಲ್ಲೇ ದರ್ಶನ ಆಗಿದೆ ಅಂತ. ಅದು ಕ್ರೌಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಪಾಪುನ ಕರ್ಕೊಂಡು ಹೋಗ್ ಬನ್ನಿ. ಹೊಸದಾಗಿ ಮದ್ವೆ ಆಗಿರೋರು ಕೂಡ ಹೋಗ್ ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.